ಇವತ್ತದು ಬಹಳ ದಿನಗಳ ನೆನಗುದಿ ಬಿದ್ದೈತಿ. ಏನೋ ಕಪ್ಪದ ಗುಡ್ಡ ಅದನ್ನ ವನ್ಯಜೀವಿ ಸಂಪತ್ತನ್ನು ಘೋಷಣೆ ಮಾಡ್ಯಾರ. ಅದು ತಾವು ಪ್ರವೇಶ ತಾಣ ಮಾಡಿರ್ತಕ್ಕಂಥ ಅವ್ರ ಕೂಗೇನೋ ಬಂದಾಗ ಇವತ್ತು ನಾವು ಪ್ರವೇಶ ಮಾಡಕ ಇನ್ನೊಮ್ಮೆ ಅವ್ರಿಗೆ ನಾವು ಧನ್ಯವಾದ ಹೇಳಿ ಮುಂದಿನದಾಗಿ ನಮ್ಮ ಸುಭಾಷ್ ಚಂದ್ರ ಗೌಡರು ಮಾತಾಡ್ಬೇಕು. ಅಜಾತ ನಾಗಲಿಂಗ ಸ್ವಾಮಿ ಅಡದಾವರಗಳಿಗೆ ಕೊಡಪಟ್ಟು ರೈತ ಕುಲದ ಏಳಿಗೆಗಾಗಿ ಹುತಾತ್ಮ ಇರತಕ್ಕಂಥ ಬಸಪ್ಪ ಲಕ್ಕುಂಡಿ ಹಾಗೂ ವೀರಪ್ಪ ಕಡ್ಲಿಕಪ್ಪರ ಅಡದಾವರಗಳಿಗೆ ಕೊಡಪಟ್ಟು ಈ ಕಳಸಾ ಬಂಡೂರಿಯ ಪಿತಾಮಹ ಇರತಕ್ಕಂಥ ದಿವಂಗತ BM ಹೊರಕೇರಿ ಅವರ ಅಡದಾವರಗಳಿಗೆ ಕೊಡಪಟ್ಟು ಇಂದು ಈ ಕರ್ನಾಟಕ ಹಾಗೂ ಜಿಲ್ಲೆಯ ಆಡಳಿತವನ್ನು ಎತ್ತರಿಸಲಿಕ್ಕೆ ಬಂದಿರತಕ್ಕಂಥ ಪ್ರವೀಣ್ ಶೆಟ್ಟಿ ಬಣದವರೇ ಹಾಗೂ ರಾಜ್ಯದ ಎಲ್ಲ ಪದಾಧಿಕಾರಿಗಳೇ, ಅದೇ ರೀತಿಯಾಗಿ ಜಿಲ್ಲೆಯ ತಾಲೂಕಿನ ವಿವಿಧ ಗ್ರಾಮ ಸಹಿತ ಬಂದಿರತಕ್ಕಂಥ ಈ ನೆಲ ಜಲದ ಪ್ರಶ್ನೆ ಬಂದಾಗ ಎದೆ ತಟ್ಟಿ ಸೊಟ್ಟು ಹೊಡೆದು ಇವತ್ತು ಕೇಂದ್ರ ರಾಜ್ಯ ಹೇಳಿ ಸರ್ಕಾರಗಳನ್ನ ಎತ್ತರಿಸಲಿಕ್ಕೆ ಬಂದಿರತಕ್ಕಂಥ ಏನ್ ಬಗ್ಗೆ ಮಾತಾಡ್ಬೇಕಂತಕ್ಕಂಥ ಅರ್ಥ ಆಗ್ತಾ ಇಲ್ಲ. ಹಾಗೆ 300 ಸಂಘಟನೆಗಳು ಹಿಂದೆಯೂ ಕೂಡ ನಮಗೆಲ್ಲರೂ ಗಮನ ಕೊಟ್ಟಾಗ ಏನು ಮಹದಾಯಿ ನಮಗೆ ದೊರಕಲೇಬೇಕಂತಕ್ಕಂಥ ಒಂದು ನ್ಯಾಯಾಧಿಕರಣದ ತೀರ್ಪು ಸಿಕ್ಕಿದೆ. ಇದು ತಮ್ಮೆಲ್ಲರ ಆಶೀರ್ವಾದದ ಮೇರೆಗೆ. ಆದಾಗ್ಯೂ ಕೂಡ ಕೇಂದ್ರ ರಾಜ್ಯದ ಸರ್ಕಾರದ ಹೇಳಿ ಪ್ರತಿನಿಧಿಗಳಿಂದ ಹೇಳಿ ರಾಜಕಾರಣಿಗಳಿಂದ ಇವತ್ತಿಗೂ ಆ ಏನು ನ್ಯಾಯಾಧಿಕರಣದ ತೀರ್ಪಾಗಿದೆ ಅದು ದೊರಕ್ತಾ ಇಲ್ಲ. ಈ ನಿಮ್ಮ ಬಣದ ಮೂಲಕ ಕೇಂದ್ರ ಸರ್ಕಾರದ ರಾಜ್ಯದ ಪ್ರತಿನಿಧಿಗೆ ಹೇಳ್ತೇವೆ, ಇದು ನೆಲ ಜಲ ಏನಿದೆ ಈ ನವಲಗುಂದ ಬಂಡಾಯದ ನೆಲ, ಇಲ್ಲಿ ಹರಿತಕ್ಕಂತ ನೀರು ಬಂಡಾಯ, ಇಲ್ಲಿ ಹರಿತಕ್ಕಂತ ರಕ್ತ ಬಂಡಾಯ, ಇಲ್ಲಿ ಇರ್ತಕ್ಕಂತ ಮಣ್ಣಿನ ಗುಣ ಬಂಡಾಯ. ಇಂದಿಗೆ 3339 ದಿನಗಳ ಹೋರಾಟವನ್ನ ನಡೆಸ್ತಾ ಇದ್ದೇವೆ. ಅದಕ್ಕೆ ಎರಡೂ ಸರ್ಕಾರಗಳನ್ನ ಎತ್ತರಿಸಲಿಕ್ಕೆ ಮತ್ತೊಂದು ಬಾರಿ ಮುಗಿದೊಂದ ಬಾರಿ ಸರ್ಕಾರಕ್ಕೆ ಎತ್ತರಿಸಿಕೊಳ್ಳಿಕ್ಕೆ ಪ್ರವೀಣ್ ಶೆಟ್ಟಿ ಅವರು ಬಂದಿದ್ದಾರೆ. ಅದಕ್ಕೆ ಎಚ್ಚರ ಸರ್ಕಾರಗಳಿಗೆ ಎಚ್ಚರ ಅಂತ ಕಪ್ಪತ್ತ ಗುಡ್ಡವನ್ನ ಉಳಿಸಬೇಕಂತಕ್ಕಂಥದ್ದು ಪಾದಯಾತ್ರೆ ಮೂಲಕ ಎತ್ತರಿಸಬೇಕಂತಕ್ಕಂಥದ್ದು ಏನು ಇಟ್ಕೊಂಡಿರಿ. ನಿಮ್ದು ಕೂಡ ಬಂಡಾಯದ ನೆಲಕ್ಕೆ ಆಶೀರ್ವಾದ ಇದೆ, ಅದ್ರ ಗೆದ್ದೆ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ, ನೀವೇನು ಒಂದು ಮತ್ತೆ ಸರ್ಕಾರಕ್ಕೆ ಎತ್ತರಿಸಿಕೊಳ್ಳಿಕ್ಕೆ ಬಂದಿರಿ, ಈ ಸರ್ಕಾರವನ್ನು ಎತ್ತರಿಸಲಿಕ್ಕೆ ತಾವು ಸದಾ ಸಿದ್ಧರಿದ್ದೀರಿ ಅಂತಕ್ಕಂಥದ್ದು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಂಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಪಾದಾರವಂಗಳಿಗೆ ನಮಸ್ಕರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಲಪ್ರಭಾ ಮಹದಾಯಿ ಕಳಸಾ ಬಂಡೂರಿ ರೈತ ಹೋರಾಟ ಕೇಂದ್ರ ಸಮಿತಿಗೆ, ಪ್ರವೀಣ್ ಶೆಟ್ಟಿ ಅವರ ಕರ್ನಾಟಕ ರಕ್ಷಣಾ ವೇದಿಕೆಗೆ, ಇಲ್ಲಿವರೆಗೆ ಸಚಿವರು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ 1000 ಕೋಟಿ ಮೀಸಲಿಟ್ಟಿದ್ದೀವಿ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಇನ್ನೇನು ನೀರು ಬಂದೇ ಬಿಡುತ್ತೆ ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಮುಂಚೆ. ಇವಾಗ ಅದ್ರ ಬಗ್ಗೆ ಉಸಿರೇ ಇಲ್ಲ. ಹೋರಾಟಗಾರರು ಮರ್ತೋಗಿದ್ದೀವಿ, ನೀರು ಬರ್ತಾ ಇಲ್ಲ. ಗೋವಾದವರು ಸುಪ್ರೀಂ ಕೋರ್ಟಲ್ಲಿ ತಕರಾರು ಹಾಕಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಸರಿಯಾದ ಕಾನೂನು ತಜ್ಞರ ಮುಖಾಂತರ ವಾದ ಮಾಡ್ತಾ ಇಲ್ಲ. ನಮ್ಮ ಲೋಕಸಭಾ ಸದಸ್ಯರು ನಿದ್ದೆ ಮಾಡ್ತಾ ಇದ್ದಾರೆ. ಹೋರಾಟಗಾರರು ನಾವು ಸುಮ್ಮನೆ ಇರಬಾರ್ದು, ಮತ್ತೊಮ್ಮೆ ಎಚ್ಚರಿಸುವಂತ ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ಪಾದಯಾತ್ರೆ ಭಾರಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ನಾವು ಯಾವ ರಾಜಕಾರಣಿಗಳಲ್ಲ, ನಮ್ಮ ಬೇಕಾದಷ್ಟು ಕ್ರೋಢೀಕರಣ ಹಣ ಇಲ್ಲ. ಆದರೂ ಸಹ ನಮ್ಮ ಕಾರ್ಯಕರ್ತರು, ನಮ್ಮ ರಾಜ್ಯದ ಪದಾಧಿಕಾರಿಗಳು ಅವರವರು ಬೆಡ್ಶೀಟ್ ಮತ್ತು ದಿಂಬ ಚಾಪಿನ ಇಟ್ಕೊಂಡು ನಾಳೆ ಎಲ್ಲಿ ಸ್ಕೂಲ್ ಸಿಗುತ್ತೆ ಅಲ್ಲಿ ಮಲಗ್ತಾ ಇದ್ದೀವಿ. 2 ದಿನ ಪ್ರಾಮಾಣಿಕವಾಗಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆಗಾಗಿ ಅನೇಕ ಉತ್ತರ ಕರ್ನಾಟಕದ ಜನರ ನೀರಿನ ಆಕಾರ ನಿಲ್ಲಿಸಬೇಕಂತೇಳಿ ಆ ಯೋಜನೆ ಜಾರಿಗೆ ಕೂಡಲೇ ಮಾಡಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಲೋಕಸಭಾ ಸದಸ್ಯರು, ಸುಪ್ರೀಂ ಕೋರ್ಟ್ಗಳು ಇವತ್ತು ಈ ಕೂಡಲೇ ಕಣ್ಣು ತೆರೆದು ನೋಡಬೇಕು ನಮ್ಮ ರೈತರ ಕಷ್ಟ ಅಂತ ಹೇಳಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಏನು ಹೇಳಿದ್ರು, ಕಪ್ಪದ ಗುಡ್ಡ ಏನಿದೆ ಸಸ್ಯರಾಶಿ ಖನಿಜ ಇರುವಂತಹ ಒಂದು ಬೆಟ್ಟವನ್ನು ಯಾವುದೇ ಕಾರಣಕ್ಕೂ ಗಣಿಕಳ್ಳರಿಗೆ ಅದು ಮೀಸಲಾಗಬಾರ್ದು. ಅದನ್ನ ಪ್ರಾಧಿಕಾರ ಮಾಡಿ ಅದನ್ನ ರಕ್ಷಣೆ ಮಾಡಿಕೊಳ್ಳುವಂಥದ್ದು, ಪ್ರವಾಸಿ ತಾಣವಾಗಿ ಮಾಡುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಂತೇಳಿ ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು
ಉತ್ತರ ಕರ್ನಾಟಕ, ಮೈಸೂರು ಭಾಗ, ಹಳೆ ಮೈಸೂರು ಭಾಗ ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಮ ಜೊತೆಗೆ ಹೋರಾಟಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ ಗೌಡ್ರೆ. ನಿಮ್ಮ ಜೊತೆ ಸದಾಕಾಲ ಇದ್ದೀವಿ. ಹೋರಾಟ ನಿಲ್ಲಿಸಬೇಡಿ. ಯಾವಾಗ ನಿಲ್ಲುತ್ತೋ ಈ ರಾಜಕಾರಣಿಗಳು ಅಲ್ಲಿ ಅವರವ್ರ ವಿರುದ್ಧ ಕೇಸ್ ಬಂದಾಗ ಒಂದೇ ದಿನಕ್ಕೆ ಆರ್ಡರ್ ಮಾಡ್ತಾರೆ, ಲೋಕಾಯುಕ್ತ ಆರ್ಡರ್ ಮಾಡ್ತಾರೆ, ಕೋರ್ಟ್ ಆರ್ಡರ್ ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ, ಇದ್ದಕ್ಕಿದ್ದಂಗೆ ಎಲ್ಲ ಮಾಡ್ತಾರೆ. ಯಾಕೆ ಕಳಿಸಾಕೊಂಡು ಇವರಿಗೆ ರಾಜಕೀಯಕ್ಕಾಗಿ ಇದನ್ನ ಜೀವಂತವಾಗಿ ಇಟ್ಕೊಂಡಿದ್ದಾರೆ ಏನು ಅನ್ನುವಂಥದ್ದು ಇವತ್ತು ನಮಗೆ ಗೊತ್ತಾಗಬೇಕಾಗಿದೆ. ನಮ್ಮ ರೈತರನ್ನ ನಮ್ಮ ಜನರನ್ನ ಮೂರ್ಖರಾಗಿ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು. ಆ ಮೂರ್ಖತನವನ್ನು ಎಚ್ಚರಿಸುವಂತ ಕೆಲಸ ನಾವೆಲ್ಲ ಒಟ್ಟಿಗೆ ಮಾಡೋಣ. ನಿಮ್ಮ ಜೊತೆ ನಾವಿದ್ದೀವಿ. ಈ ಹೋರಾಟದಲ್ಲಿ ನೀವು ಹೇಳಿದಿಲ್ಲ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತೀವಿ. ನಿಮ್ಮಲ್ಲಿ ಮನವಿ ಮಾಡ್ಬೇಕಾದ್ರೆ ನಾವು ಇಲ್ಲಿ ಹೋರಾಟ ಪ್ರಾರಂಭ ಮಾಡಬೇಕು. ಆದ್ದರಿಂದ ದಯವಿಟ್ಟು ನಾವು ಬರ್ತೀವಿ. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಸದಾಕಾಲ ನಮ್ಮ ಮೇಲೆ ಇರುತ್ತೆ.